ಪಾಟ್ರಿ ಟೌನ್ ಮತ್ತೆ ಈ ಮಡಿಕೆ ತಯಾರಿಸುವವರ ಏನ್ ಸಂಘ ಇದೆ ಅದಕ್ಕೆ ಅಧ್ಯಕ್ಷರಂತೆ, ಅವ್ರ ಹತ್ರ ನಾವು ಮಾತಾಡೋಣ, ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ. ಬನ್ನಿ ಸರ್. ನಮಸ್ತೆ. ನಿಮಗೆ ಡಿಸ್ಟರ್ಬ್ ಇಲ್ಲಲ್ಲ ಸರ್? ಓಕೆ ಓಕೆ ಸರ್, ಮೈಕ್ ಕೊಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಜಶೇಖರ್. ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ. ಸೊ ನಾವು ಪ್ರಾಥಮಿಕವಾಗಿ 5 ತಲೆಮಾರಿಂದ ಈ ಕುಂಬಾರಿಕೆ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ನಮ್ಮ ಮುತ್ತಾತನ ಕಾಲದಿಂದ, ಮೈಸೂರು ಮಹಾರಾಜ ಒಡೆಯರ್ ಕಾಲದಿಂದ ಈ ಕುಂಬಾರಿಕೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು 5 ತಲೆಮಾರು. ಹೆಂಗಂದ್ರೆ ಮೈಸೂರಿನವರು ಒಂದು ರೈಲ್ವೆ ಕಾಮಗಾರಿ ಕೆಲಸ ಒಂದು ಶುರು ಹಚ್ಕೊಂಡ್ರು. ಆ ಟೈಮಲ್ಲಿ ನಮ್ಮ ಕುಂಬಾರರು ಆದಂಥ ತಮಿಳ್ನಾಡಿಂದ ಒಂದು 20 ಕುಟುಂಬ, ವೇಲೂರಿಂದ ಮತ್ತೆ ಆಂಧ್ರ ಬಾಗೇಪಲ್ಲಿಯಿಂದ ಒಂದು 20 ಕುಟುಂಬಗಳು ಬಂದೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ರು. ಮೈಸೂರು ಟು ಮೆಡ್ರಾಸ್ ಪ್ರಾಜೆಕ್ಟ್ ಮಾಡಿದ್ರು ಕೃಷ್ಣದೇವರಾಯ ಒಡೆಯರು, ಮೈಸೂರು ಮಹಾರಾಜರು. ಆ ಟೈಮಲ್ಲಿ ಆ ಕೆಲಸದಲ್ಲಿ ಪಾಲ್ಗೊಂಡ್ರು ನಮ್ಮ 40 ಕುಟುಂಬದವರು. ಆ ಕೆಲಸ ಆ ಪ್ರಾಜೆಕ್ಟ್ ಫಿನಿಶ್ ಆದಮೇಲೆ ಇಲ್ಲೇ ಕುಂಬಾರರಲ್ಲ, ಸೊ ಇದು ದೊಡ್ಡ ಕೆರೆ ಇತ್ತು. ಈ ಕೆರೆಯಲ್ಲಿ ಕುಂಬಾರಿಗೆ ಮೂಲಭೂತ ಸೌಕರ್ಯ ಅಂದರೆ ನಮಗೆ ನೀರು, ಮಣ್ಣು, ಸೌದೆ, 3 ಇಲ್ಲಿ ಸಿಗ್ತಾ ಇರೋದ್ರಿಂದ ಇಲ್ಲೊಂದು ಗುಡಿಸಲುಗಳು ಹಾಕೊಂಡು ಕೆಲಸ ಮಾಡ್ತಾ ಇದ್ರು. ಅದನ್ನ ನೋಡಿದಂತ ಮೈಸೂರು ಮಹಾರಾಜರಿಗೆ ಯಾರು ಹೇಳಿ ಅವ್ರು ನಮಗೆ ಫ್ರೀಯಾಗಿ 30/40 ಮನೆಗಳು ಕೊಟ್ಟಿದ್ದಾರೆ. ಇನ್ನೂ ಇದೆ ಆ ಮನೆಗಳು. ಮೈಸೂರು ಮಹಾರಾಜರ ಕಾಲದಲ್ಲಿ, ಬ್ರಿಟಿಷ್ ಕಾಲದಲ್ಲಿ ಅವ್ರು ಕೊಟ್ಟಂತ ಮನೆಗಳು ಇದೆ. ಆ ಮನೆಯಲ್ಲೇ ವಾಸ ಮಾಡ್ತಾ ಇದೀವಿ. ಅಲ್ಲಿಂದ ಶುರು ಹಚ್ಕೊಂಡ್ವಿ ಕುಂಬಾರಿಕೆ ಕೆಲಸ. ಅಂದ್ರೆ ಆ ಮನೆಗಳು ಈಗಿನ ಕಾಲಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಸುಮಾರು ಜನ ಬಿಟ್ಟೋದ್ರು. ಯಾಕಂದ್ರೆ 5 ತಲೆಮಾರು ಸುಮಾರು 155ರಿಂದ 160 ವರ್ಷಗಳ ಕಾಲ ಆಯ್ತು. ಸೊ ಅವಾಗ ಸುಮಾರು ಜನಗಳು ಬಿಟ್ಟೋದ್ರು. ಈ ಕೆಲಸ ಮಾಡಿದವರು ಮ್ಯಾಕ್ಸಿಮಮ್ ಇಲ್ಲೇ ಇದ್ದೀವಿ. ನಮ್ಮಲ್ಲೂ ಈಗಲೂ ಕೂಡ ಸುಮಾರು ಆ 40 ಕುಟುಂಬ ಇದ್ದಿದ್ದು ಈಗ ಬೇರ್ಪಡೆಯಾಗಿ ಒಂದೊಂದು ಕುಟುಂಬಗಳು 15-20 ಕುಟುಂಬಗಳು ಉಪ ಕುಟುಂಬಗಳಾಗಿ ಸುಮಾರು ಜನ ಬಿಟ್ಟೋದ್ರು. ಇರೋರು ಈಗ ಇಲ್ಲಿದ್ದೀವಿ ಮೇಡಮ್. ಒಂದು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಈ ತರ ಕಟ್ಕೊಂಡು ಮನೆಗಳನ್ನ ಒಂದೊಂದು ಪೋರ್ಷನ್ ಅಲ್ಲಿ ಈಗ ಒಂಥರ ಜಾಯಿಂಟ್ ಫ್ಯಾಮಿಲಿಗಳ ತರಾನೇ ವಾಸ ಮಾಡ್ತಾ ಇದ್ದೀವಿ. ಇದರ ಮೊದಲ ಹೆಸರು ಕುಂಬಾರ ಚೂಲೆ ಅಂತ. ಹೌದಾ? ಚೂಲೆ ಅಂದ್ರೆ ಈ ತಮಿಳು ಭಾಷೆಯಲ್ಲಿ ಆವಿಗೆ ಬಟ್ಟಿ, ಮಡಿಕೆಗಳು ಸುಡೋ ಬಟ್ಟಿ ಜಾಗ ಅಂತ ಇತ್ತು. ಚೂಲೆ ಸರ್ಕಲ್ ಅಂತ ಒಂದಿತ್ತಲ್ಲ, ಸೊ ಅಲ್ಲಿಂದ ಕುಂಬಾರಪೇಟೆ, ಚೂಲೆ ಸರ್ಕಲ್, ಇಲ್ಲಿ ಸೆಪಿನ್ಸ್ ರೋಡ್, ಪಾಟ್ರಿ ರೋಡ್ ಅಂತ ಆ ಕಡೆ ಒಂದಿದೆ. ಈಗ ಪಾಟ್ರಿ ಟೌನ್. ಅಲ್ಲಿಂದ ಹೆಸರು ಯಾವಾಗ ಬಂತು? ಬ್ರಿಟಿಷರ್ಸ್ ಜೊತೆ ಮೈಸೂರು ಮಹಾರಾಜರಿಗೆ ಒಳ್ಳೆ ನಂಟಿತ್ತು. ಸೊ ಬ್ರಿಟಿಷರ್ಸ್ ಅವರೆಲ್ಲ ಜಾಸ್ತಿ ಜನ ಬರೋರು ಇಲ್ಲಿ. ಈ ಆಗ ನಮ್ಮ ತಾತಂದ್ರೆಲ್ಲ ಅವ್ರ ಹತ್ರ ಇಲ್ಲಿಂದ ಇಂಗ್ಲೆಂಡ್ಗೆ ಅವ್ರ ಐಟಮ್ಗಳು ತಗೊಂಡು ಹೋಗ್ತಾ ಇದ್ರಂತೆ. ಸೊ ನಮ್ಮ ತಾತಂದ್ರ ಹತ್ರ, ನಮ್ಮ ಮುತ್ತಾತಂದ್ರ ಹತ್ರಿಂದ ಮಡಿಕೆಗಳನ್ನ ತಗೊಂಡೋಗಿ ಅಲ್ಲಿ ಶಿಪ್ಪಲ್ಲಿ ಕಳ್ಸಿಕೊಡೋರಂತೆ. ಸೊ ಅವಾಗಿಂದ ಅದು ಎಕ್ಸ್ಪೋರ್ಟ್ಗಳು ನಡೀತಾ ಇತ್ತು. ಹಾಗಾಗಿ ಅಲ್ಲಿಂದನೇ ಹೆಸರು ಬಂದಿದೆ. ಅವಾಗ ಪಾಟ್ರಿ ಟೌನ್ ಅಂತ ಕ್ರಮೇಣ ಹೆಸರು ಚೇಂಜ್ ಮಾಡಿದ್ದಾರೆ. ಈಗ ಫೇಮಸ್ ಆಗಿರೋದೇ ಪಾಟ್ರಿ ಟೌನ್ ಅಂತ. ಪಾಟ್ರಿ ಟೌನ್ ಅಂತ. ಅದೇ ಮತ್ತೆ ಒರಿಜಿನಲ್ ಹೆಸರು ಕುಂಬಾರ ಚೂಲೆ.